So dear students, today we have to discuss one more classes about continuity and differentiability. In the last class, we have already learned about continuity, of definition of continuity and some examples of continuity where the functions are continuous and discontinuous at the given points. So today we have to discuss NCERT based problems. ಸೊ ನಮಗೆ ಲಾಸ್ಟ್ ಕ್ಲಾಸಸ್ ಅಲ್ಲಿ ನಾನು ಹೇಳಿದ್ದೆ ಎಲ್ಲಿ ಫಂಕ್ಷನ್ಸ್ ಕಂಟಿನ್ಯೂಸ್ ಆಗುತ್ತೆ ಮತ್ತೆ ಡಿಸ್ಕಂಟಿನ್ಯೂಸ್ ಆಗುತ್ತೆ ಅಂತ. ಸೊ ಅದು ನಿಮ್ಗೆ ಜಸ್ಟ್ ಎಕ್ಸಾಂಪಲ್ಸ್ ಕೊಟ್ಟು ಹೇಳಿದೆ ಅಷ್ಟೇ, ಅದು NCERT ಪ್ರಾಬ್ಲಮ್ಸ್ ಅಲ್ಲ ಅವು. ಸೊ ಕೆಲವು ಸ್ಟೂಡೆಂಟ್ಸ್ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನೇ ಬರೆದು ಬಿಟ್ಟು ಸೆಂಡ್ ಮಾಡಿದ್ದಾರೆ. ಸೊ ನೋಡಿ, ಈ ಕ್ಲಾಸಸ್ ಈ ಸೆಕೆಂಡ್ ಕ್ಲಾಸಸ್ ಕ್ಲಾಸ್ 2 ನಲ್ಲಿ ನಿಮ್ಗೆ NCERT ಬೇಸ್ಡ್ ಪ್ರಾಬ್ಲಮ್ಸ್ ನಾನು ಸಾಲ್ವ್ ಮಾಡ್ತೀನಿ. ಸೊ ಇಲ್ಲಿಂದ ನಿಮ್ಗೆ ಆ ಬುಕ್ಸ್ ಅಲ್ಲಿರೋ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರಿಂದ ಇದನ್ನ ಬರೆದು ನೀವು ಆ ನೋಟ್ಸ್ ನನ್ನ ನಂಬರ್ಗೆ ಸೆಂಡ್ ಮಾಡಿದ್ರೆ ಸಾಕು. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಡೆಫಿನೇಷನ್ ನಿಮ್ಗೆ ಹೇಳಿದೆ. ಸೊ ಕಂಟಿನ್ಯೂಟಿ ಮೀನ್ಸ್ ಇನ್ ಗ್ರಾಫಿಕಲಿ ದೇರ್ ಇಸ್ ನೋ ಬ್ರೇಕ್ ಇನ್ ದ ಗ್ರಾಫ್ ಅಂತ ಹೇಳಿದ್ದೆ, ಹೌದಲ್ಲ? ದೇರ್ ಇಸ್ ನೋ ಬ್ರೇಕ್ ಇನ್ ದ ಗ್ರಾಫ್ ಅಂದ್ರೆ ವಿತೌಟ್ ಲಿಫ್ಟಿಂಗ್ ದ ಪೆನ್ ವಿ ಕ್ಯಾನ್ ಡ್ರಾ ದ ಗ್ರಾಫ್ ಕಂಟಿನ್ಯೂಸ್ಲಿ. ಸೊ ದಟ್ ಈಸ್ ಕಾಲ್ಡ್ ಕಂಟಿನ್ಯೂಸ್ ಫಂಕ್ಷನ್. ಸೊ ಇನ್ ಮ್ಯಾಥಮೆಟಿಕಲಿ ವಿ ಕ್ಯಾನ್ ಅಪ್ರೋಚ್ ಕಂಟಿನ್ಯೂಟಿ. ಸೊ ಎ ಲೆಫ್ಟ್ ಹ್ಯಾಂಡ್ ಲಿಮಿಟ್ ದಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ದಟ್ ಈಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ದ ಫಂಕ್ಷನ್ ಅಂತ. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಸೊ ಕಂಟಿನ್ಯೂಟಿ ಮೀನ್ಸ್ in geometrically there is no break in the graph, and mathematically the value of the functions is equal to limit of the functions anta. So ಇಲ್ಲಿ ನಾವು ಮ್ಯಾಥಮೆಟಿಕಲಿ ಅಪ್ರೋಚ್ ಮಾಡೋದು, ಇಲ್ಲಿ ಗ್ರಾಫಿಕಲಿ ಅಪ್ರೋಚ್ ಮಾಡೋದಿಲ್ಲ. ಸೊ ಹಾಗಾಗಿ ಸೊ ನಿಮ್ಗೆ ಸೊ ಕಂಟಿನ್ಯೂಟಿ ಅಂದ್ರೆ ಡೆಫಿನೆಟ್ ಆಗಿ ತಿಳ್ಕೊಂಡಿರಿ ಏನು. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ದಟ್ ಈಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ದ ಫಂಕ್ಷನ್. ಸೊ there are only 3 conditions can be satisfied. 3 ಕಂಡೀಷನ್ ನಿಮಗೆ ಸ್ಯಾಟಿಸ್ಫೈಡ್ ಆಗಬೇಕು. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮತ್ತೆ ರೈಟ್ ಹ್ಯಾಂಡ್ ಲಿಮಿಟ್ ಬೋತ್ ಆರ್ ಎಕ್ಸಿಸ್ಟ್ ಅಂಡ್ ಈಕ್ವಲ್, ಎರಡು ಕೂಡ ಎಕ್ಸಿಸ್ಟ್ ಆಗಬೇಕು, ಈಕ್ವಲ್ ಆಗಿರ್ಬೇಕು. ಅವೆರಡು ಈಕ್ವಲ್ ಆದ್ರೂ ಮಾತ್ರ ನಮಗೆ ವ್ಯಾಲ್ಯೂ ಆಫ್ ದ ಫಂಕ್ಷನ್ ನೀವು ಚೆಕ್ ಮಾಡಬಹುದು. ಟೋಟಲಿ ಕಂಟಿನ್ಯೂಟಿ ಮೀನ್ಸ್ ದ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ದಟ್ ಈಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ದ ಫಂಕ್ಷನ್ಸ್ ಅಂತ. ನೋಡಿ, ಇಲ್ಲಿ ಇದು ಫಾರ್ಮಲ್ ಡೆಫಿನೇಷನ್ ಆಫ್ ಕಂಟಿನ್ಯೂಸ್. ಏನ್ ಕಂಟಿನ್ಯೂಸ್ ಅಂದ್ರೆ, ಫಂಕ್ಷನ್ ಇಸ್ ಕಂಟಿನ್ಯೂಸ್ ಅಟ್ x equal to c if the function is defined at x equal to c. ಅಂದ್ರೆ ನಾವು ಫಂಕ್ಷನ್ ನಾವು ಕಂಟಿನ್ಯೂಟಿ ಚೆಕ್ ಮಾಡಬೇಕು ಅಂದ್ರೆ ಫಸ್ಟ್ ನೀವು ತಿಳ್ಕೊಂಡಿರ್ಬೇಕು, ವಿ ಕ್ಯಾನ್ ಡಿಫೈನ್ ದ ಫಂಕ್ಷನ್ ಅಟ್ ದ ಗಿವನ್ ಪಾಯಿಂಟ್ ಅಂತ. ನಾವು ಕೊಟ್ಟಿರೋ ಯಾವ ಪಾಯಿಂಟ್ ಅಲ್ಲಿ ನಾವು ಕಂಟಿನ್ಯೂಸ್ ನ ಚೆಕ್ ಮಾಡ್ತಾ ಇರ್ತೀವಿ ಆ ಪಾಯಿಂಟ್ ಅಲ್ಲಿ ಫಂಕ್ಷನ್ಸ್ ನ ಡಿಫೈನ್ ಮಾಡಬಹುದಾ ಅಂತ ಚೆಕ್ ಮಾಡಬೇಕು. ಆ ಡಿಫೈನ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಸೊ ದಟ್ ಈಸ್ ಡಿಸ್ಕಂಟಿನ್ಯೂಸ್ ಅಟ್ x equal to c. c is only the ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ಆಫ್ ದ ಫಂಕ್ಷನ್ ಅಂತ ಹೇಳ್ಬೋದು. ಸೊ ನಾವು ಆ ಫಂಕ್ಷನ್ಸ್ ಕಂಟಿನ್ಯೂಸ್ ಆಗುತ್ತೋ ಇಲ್ವೋ ಅಂತ ಫಸ್ಟ್ ಅಲ್ಲಿ ಡಿಫೈನ್ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡಬೇಕು. ಡಿಫೈನ್ ಆಗೋಗಿದ್ರೆ ಮಾತ್ರ ನಾವು ಮೂವ್ ಆಗಬೇಕು ಕಂಟಿನ್ಯೂಟಿಗೆ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ನ ಚೆಕ್ ಮಾಡೋದಕ್ಕೆ ಡಿಫೈನೇ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಸೊ ನಾವು ಅದನ್ನ ಕಂಟಿನ್ಯೂಟಿನ ಚೆಕ್ ಮಾಡಬಹುದು. ಇನ್ ದ ಲಾಸ್ಟ್ ಕ್ಲಾಸಸ್ ಅಲ್ಲಿ ನಾನು ಹೇಳಿದ್ದೆ ನಿಮ್ಗೆ ಏನು, f(x) = 1/x ತಗೊಂಡಾಗ, ಸೊ f(x) ಏನ್ ತಗೊಂಡಿದ್ದೆ ನೋಡಿ, ಇಲ್ಲಿ f(x) = 1/x ಅಂತ ತಗೊಂಡಿದ್ವಿ. ಸೊ ಏನು ಇಲ್ಲಿ ಕಂಟಿನ್ಯೂಟಿನ x = 0 ಅದ್ರಲ್ಲಿ ನಾವೇನ್ ಮಾಡಬಹುದು, ಏನ್ ಮಾಡಕ್ಕಾಗಲ್ಲ, ಡಿಫೈನ್ ಮಾಡಕ್ಕೆ ಆಗೋದಿಲ್ಲ. ಹಾಗಾಗಿ ಇದನ್ನ x = 0 ದಲ್ಲಿ ಇದನ್ನ ಕಂಟಿನ್ಯೂಟಿ ಚೆಕ್ ಮಾಡಕ್ ಆಗೋದಿಲ್ಲ. ಸೊ ದಿಸ್ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಸ್ ಅಟ್ x = 0 ಅಂತ ಹೇಳ್ಬೋದು. ಇದರ ಡೊಮೈನ್ ಏನಾಗುತ್ತೆ ಅಂದ್ರೆ r-0 ಬರುತ್ತೆ. ಸೊ ಹಾಗಾಗಿ ಇನ್ನೆಲ್ಲ ಉಳಿದಿರೋ ಪಾಯಿಂಟ್ ಅಲ್ಲಿ ಇದು ಕಂಟಿನ್ಯೂಸ್ ಆಗುತ್ತೆ. ಸೊ ಹಾಗಾಗಿ ನಾವು ಡೆಫಿನೇಷನ್ ಇದನ್ನ ಬರ್ಕೊಳ್ಳಿ. ಎ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ x = c if the function is defined at x = c. Very important, if the function is defined at x = c and if the value of the function at x = c is equal to the limit of the function at x = c. ನೋಡಿ, ವೆರಿ ಇಂಪಾರ್ಟೆಂಟ್. ಫಂಕ್ಷನ್ ಯಾವಾಗ ಕಂಟಿನ್ಯೂಸ್ ಅಂತ ಚೆಕ್ ಮಾಡ್ತೀವಿ ಅದನ್ನ ನಾವು ಫಂಕ್ಷನ್ ನ ಡಿಫೈನ್ ಮಾಡಾಗಿರ್ಬೇಕು ಆ ಪಾಯಿಂಟ್ ಅಲ್ಲಿ, ಮತ್ತೆ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಇಸ್ ಈಕ್ವಲ್ ಟು ಲಿಮಿಟ್ ಆಫ್ ದ ಫಂಕ್ಷನ್ ಗೆ ಈಕ್ವಲ್ ಆಗಿರಬೇಕು. ಲಿಮಿಟ್ ಏನ್ ಬರೀತೀವಿ, ಫೈನಲ್ ಕಂಡೀಷನ್ ಇದು, ಲಿಮಿಟ್ ಎಕ್ಸ್ಟೆಂಡ್ಸ್ ಟು c f(x) = f(c) ಅಂತ. f is not continuous at x = c ಅಂತ ನೋಡ್ರೆ, f is ನೋಡಿ ಏನಾಗಿರುತ್ತೆ, ಇದು ಕಂಟಿನ್ಯೂಸ್ ಆದ್ರೆ ಇದು ಎಕ್ಸಿಸ್ಟ್ ಆಗುತ್ತೆ. f is not continuous at x = c, we can say that f is discontinuous at x = c. c is the point only the point is discontinuous of the function f ಅಂತ. ಯಾವಾಗ ಡಿಸ್ಕಂಟಿನ್ಯೂಸ್ ಆಗುತ್ತೆ, c ನಲ್ಲಿ ಡಿಸ್ಕಂಟಿನ್ಯೂಸ್ ಆಗುತ್ತೆ, ಸೊ ಅದನ್ನ ನಾವು ಏನಂತ ಹೇಳ್ತೀವಿ, ನಾಟ್ ಕಂಟಿನ್ಯೂಸ್ ಆಗುತ್ತೆ, ಅದನ್ನ ನಾವು ಡಿಸ್ಕಂಟಿನ್ಯೂಸ್ ಅಂತ ಹೇಳ್ತೀವಿ. ಸಿ ಅನ್ನೋದು ಓನ್ಲಿ ದ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ಆಫ್ ದ ಫಂಕ್ಷನ್ ಎಫ್ ಅಂತ ತಗೋತೀವಿ ಅಷ್ಟೇ. ಸೊ ನಾನೀಗ ನಿಮ್ಗೆ ಇದನ್ನ ಬರೀರಿ. ಸೊ ಇದನ್ನ ಬರ್ಕೊಂಡು ಕ್ಲಾಸ್ 2 ಇಂದ ನಿಮ್ಗೆ NCERT ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗ್ತಾ ಇದೀನಿ. ಸೊ ಇಲ್ಲಿ ಏನೇನ್ ಬರುತ್ತೆ ಮತ್ತೆ ಹೋಮ್ ವರ್ಕ್ ಕೂಡ ಸೆಂಡ್ ಮಾಡ್ತೀನಿ. ಸೊ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ, ತುಂಬಾ ಸ್ಟೂಡೆಂಟ್ಸ್ ಹೇಳಿದ್ರು, ಸರ್ ಯಾಕೆ ಸ್ಟಾಪ್ ಮಾಡಿದಿರಾ ನೀವು ಕಂಟಿನ್ಯೂ ಮಾಡಿ ಕಂಟಿನ್ಯೂಟಿ ಮತ್ತೆ ಡಿಫರೆನ್ಶಿಯಬಿಲಿಟಿ ಅಂತ. ಸೊ ಹಾಗಾಗಿ ಎಷ್ಟು ಜನ ಸ್ಟೂಡೆಂಟ್ಸ್ ನೋಡ್ತೀರಾ, ಎಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಗೊತ್ತಿಲ್ಲ. ನನ್ನ ಎಷ್ಟು ಆಗುತ್ತೆ ನನ್ನ ಕೈಲಿ
ಅದನ್ನ ನಾನು ಹೆಲ್ಪ್ ಮಾಡ್ತೀನಿ. ಖಂಡಿತ ನೀವು ಇದನ್ನ ಫಾಲೋ ಮಾಡಿ. ರೆಗ್ಯುಲರ್ ಕ್ಲಾಸಸ್ ಅಲ್ಲಿ ಮತ್ತೆ ನಾವು ಇನ್ ಡೆಪ್ತ್ ಆಗಿ ಡಿಸ್ಕಷನ್ ಮಾಡೋಣ. ಸೊ ಇದು ಡೆಫಿನೇಷನ್ ಆಫ್ ಕಂಟಿನ್ಯೂಸ್. ಸೊ ಇದ್ರ ಮೇಲೆ ನಾವೀಗ ಪ್ರಾಬ್ಲಮ್ NCERT ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ. ನೋಡಿ ಫಸ್ಟ್ ಒನ್. ಸೊ ಏನ್ ಕೊಟ್ಟಿದ್ದಾನೆ ಅಂತ ತಗೊಂಡ್ರೆ, ಪ್ರೂವ್ ದಟ್ ದ ಫಂಕ್ಷನ್ f of x equal to 5x minus 3 is continuous at x equal to 0, at x equal to 3 and at x equal to 5 ಅಂತ ಕೊಟ್ಟಿದ್ದಾನೆ. ನೋಡಿ ವೆರಿ ಸಿಂಪಲ್ ಇದು. ಏನಪ್ಪ ಕಂಟಿನ್ಯೂಸ್ ಅಂದ್ರೆ ಈ ತರ ಇದೆ, ಏನೋ ಅರ್ಥ ಆಗ್ತಾ ಇಲ್ಲ ಆ ತರ ಎಲ್ಲ ಅನ್ಕೊಳಕ್ ಹೋಗ್ಬೇಡಿ. ಕಂಟಿನ್ಯೂಸ್ ಅಂದ್ರೆ ವೆರಿ ಸಿಂಪಲ್. ದ ಲಿಮಿಟ್ ಆಫ್ ದ ಫಂಕ್ಷನ್ಸ್ ಇಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ದ ಫಂಕ್ಷನ್ಸ್ ಗೆ ಈಕ್ವಲ್ ಆಗಿರ್ಬೇಕು. ಸೊ ಇಲ್ಲಿ ಪ್ರೂವ್ ದಟ್ ದ ಫಂಕ್ಷನ್ f of x equal to 5x minus 3 is continuous at x equal to 0 and at x equal to 3 and at x equal to 5 ಅಂತ ಕೊಟ್ಟಿದ್ದಾನೆ. ಈಗ ಫಸ್ಟ್ ನಾವು ಸ್ಟಾರ್ಟ್ ಮಾಡೋಣ ಸೊಲ್ಯೂಷನ್. ಲೆಟ್ ಅಟ್ x equal to ಫಸ್ಟ್ ಯಾವ ತಗೊಳ್ಳೋಣ, 0 ದಲ್ಲಿ ಕಂಟಿನ್ಯೂಸ್ ಆಗುತ್ತಾ, ಅಟ್ x equal to 0 ಅಂತ ತಗೊಳ್ಳೋಣ. ಫಸ್ಟ್ ಇದರಲ್ಲಿ ಕಂಟಿನ್ಯೂಸ್ ಆಗುತ್ತಾ ಅಂತ. ಸೊ ಗಿವನ್ ಫಂಕ್ಷನ್ ಏನಿದೆ ನೋಡಿ, f of x equal to 5x minus 3. ಇದು ಗಿವನ್ ಫಂಕ್ಷನ್ f of x equal to 5x minus 3. ಈಗ ನಾವು ಯಾವ್ದ್ರಲ್ಲಿ ಕಂಟಿನ್ಯೂಟಿ ಇದೆಯೋ ಇಲ್ವಾ ಅಂತ ಚೆಕ್ ಮಾಡಬೇಕು. ಅಟ್ x equal to 0 ದಲ್ಲಿ ವೆದರ್ ಗಿವನ್ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಆರ್ ನಾಟ್ ಅಂತ ಚೆಕ್ ಮಾಡಬೇಕು. ಹಾಗಾದ್ರೆ ಏನ್ ಚೆಕ್ ಮಾಡಬೇಕಾಗುತ್ತೆ ಇಲ್ಲಿ, ದ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಅಟ್ x equal to 0 is equal to ಲಿಮಿಟ್ ಆಫ್ ದ ಫಂಕ್ಷನ್ ಅಟ್ x equal to 0 ದಲ್ಲಿ ಎರಡು ಈಕ್ವಲ್ ಇದೆಯಾ ಅಂತ ನೋಡ್ಬೇಕು. ಅಟ್ x equal to 0 ವ್ಯಾಲ್ಯೂ ಆಫ್ ದ ಫಂಕ್ಷನ್ ಅಂದ್ರೆ ಏನು, ಯಾವ ತರ ಚೆಕ್ ಮಾಡೋದು, ಇದು 0 ಅಪ್ಲೈ ಮಾಡೋದು. ಇದ್ರ ವ್ಯಾಲ್ಯೂ ಎಷ್ಟು ಅಂತ ಗೊತ್ತಾಗ್ಬಿಡುತ್ತೆ ನಿಮಗೆ. 5 into 0 minus 3 equal to, ಸೊ ಏನ್ ಬರುತ್ತೆ ನಿಮ್ಗೆ, ಸೊ 0 minus 3 that is equal to 3 ಬಂತು. ಇದು ವ್ಯಾಲ್ಯೂ ಆಫ್ ದ ಫಂಕ್ಷನ್. ಈಗ ಲಿಮಿಟ್ ಆಫ್ ದ ಫಂಕ್ಷನ್, ಇಲ್ಲಿ ಲಿಮಿಟ್ ಆಫ್ ದ ಫಂಕ್ಷನ್ ಅಂತ ಹೇಳಿದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಎರಡು ಕೂಡ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಅವ್ನು ಹೇಳ್ಬಿಟ್ಟಿದ್ದಾನೆ ಅಟ್ x equal to 0 ದಲ್ಲಿ ಲೆಫ್ಟ್ ಲೆಸ್ ದನ್ 0 ದಲ್ಲಿ ಬೇರೆ ಫಂಕ್ಷನ್, ರೈಟ್ ಗ್ರೇಟರ್ ದನ್ 0 ದಲ್ಲಿ ಬೇರೆ ಫಂಕ್ಷನ್ ಇದ್ರೆ ಮಾತ್ರ ನಾವು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮತ್ತೆ ರೈಟ್ ಹ್ಯಾಂಡ್ ಲಿಮಿಟ್ ನ ಚೆಕ್ ಮಾಡಬೇಕು. ಇಲ್ಲ ಆ ತರ ಕೊಟ್ಟಿಲ್ಲ, ಅವನು ಡೈರೆಕ್ಟ್ ಆಗಿ ಕೊಟ್ಟಿದ್ದಾನೆ ಅಟ್ x equal to 0 ಒಂದೇ ಫಂಕ್ಷನ್ ಕೊಟ್ಟಿರೋದು. ಲೆಫ್ಟ್ ಅಲ್ಲಿ ಇದೆ ಫಂಕ್ಷನ್ ಅಂದ್ರೆ ರೈಟ್ ಅಲ್ಲೂ ಅದೇ ಫಂಕ್ಷನ್ ಅಂತ ಅರ್ಥ ಅಲ್ಲಿಗೆ. ಈಗ ನಿಮ್ಗೆ ಡೈರೆಕ್ಟ್ ಲಿಮಿಟ್ ಚೆಕ್ ಮಾಡಿ. ಲಿಮಿಟ್ x tends to 0 ಯಾವ್ದ್ರ ಚೆಕ್ ಮಾಡ್ತಾ ಇರ್ತೀರಾ ಅದನ್ನ ತಗೋಬೇಕು. x tends to 0, ಸೊ f of x equal to, ಸೊ ಏನ್ ಬರುತ್ತೆ, ಲಿಮಿಟ್ x tends to 0, ಸೊ f of x ಅಂದ್ರೆ ಏನ್ ತಗೋತೀವಿ ನಾವು, 5x minus 3 ಅಂತ ತಗೋತೀವಿ. ಸೊ ಲಿಮಿಟ್ ಯಾವ ತರ ಅಪ್ಲೈ ಮಾಡೋದು, ಸೊ ಇದನ್ನ x ಗೆ x ರೀಪ್ಲೇಸ್ ಟು 0 ಅಪ್ಲೈ ಮಾಡಿದ್ರೆ ನಿಮ್ಗೆ ಸಿಗುತ್ತೆ, ವ್ಯಾಲ್ಯೂ ಸಿಗುತ್ತೆ. 0 ಅಪ್ಲೈ ಮಾಡಿದಾಗ ನೋಡಿ ಇದು ಕೂಡ ಏನ್ ಬರುತ್ತೆ, ಸೇಮ್ ಬರುತ್ತೆ. ನೋಡಿ ಎರಡು ಸೇಮ್ ಬಂತಾಗಲ್ಲ. ವ್ಯಾಲ್ಯೂ ಆಫ್ ದ ಫಂಕ್ಷನ್ is 0, ವ್ಯಾಲ್ಯೂ ಆಫ್ ದ ಫಂಕ್ಷನ್ is 3 and the limit of the function is also 3. So therefore the given function is continuous at x equal to 0. ವೆರಿ ಸಿಂಪಲ್, ನಿಮ್ಗೆ ಅರ್ಥ ಇದೆ ಅಂತ ಅನ್ಕೋತೀನಿ. ಸೊ therefore ಏನ್ ಬರೀಬಹುದಾಗಾದ್ರೆ ನಾವು ಲಿಮಿಟ್ x tends to 0 f of x equal to f of 0 ಅಂತ ಬರೀಬಹುದು. ನೋಡಿ f of 0 ಅಂದ್ರೆ 3 ನೇ, ಲಿಮಿಟ್ x tends to 0 f of x ಅಂದ್ರೂ ಕೂಡ 3 ನೇ ಬರುತ್ತೆ. ಸೊ ಹಾಗಾಗಿ ಸೊ ಕಂಟಿನ್ಯೂಟಿ ಅಂದ್ರೆ ಡೆಫಿನೇಷನ್ ಏನ್ ತಗೋತೀರಾ ನೀವು, ಲಿಮಿಟ್ x tends to c f of x equal to f of c ಅಂತ ಬರೆಯೋದು. ನೋಡಿ ನಾವು ಲಿಮಿಟ್ x tends to c equal to f of c ಅಂತ. ಇದರ ಲಿಮಿಟ್ x tends to 0 f of x equal to f of 0 ಗೆ ಈಕ್ವಲ್ ಆಗಬೇಕು. ಇಲ್ಲಿ f of c ಗೆ ಈಕ್ವಲ್ ಆಗುತ್ತೆ. x ಪ್ಲಸ್ ಟು c ತಗೋತೀರಾ, ಇಲ್ಲಿ x ಪ್ಲಸ್ ಟು 0 ತಗೊಂಡ್ರೆ f of 0 ಗೆ ಈಕ್ವಲ್ ಆಗಬೇಕು. ಸೊ ದಿಸ್ ಈಸ್ ಡೆಫಿನೇಷನ್ ಆಫ್ ಕಂಟಿನ್ಯೂಟಿ. ಏನ್ ಬರೀತೀರಾ ನೀವು, ಲಿಮಿಟ್ x tends to c f of x equal to f of c. Limit x tends to c equal to f of c. So therefore f is continuous at x equal to c ಅಂತ. ಸೊ ನೆಕ್ಸ್ಟ್ ನೋಡೋಣ, ಅಟ್ x equal to 3 ಅಂದ್ರೆ ಅಟ್ x equal to 3 ತಗೊಂಡ್ರೆ ನೋಡಿ ಇಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ, ಅಟ್ x equal to 3. ಸೊ ಗಿವನ್ ಫಂಕ್ಷನ್ ಸೇಮ್ ಒಂದೇ ಫಂಕ್ಷನ್ ಎಲ್ಲದಕ್ಕೂ ಕೂಡ 5x minus 3 at x equal to 3 ವ್ಯಾಲ್ಯೂ ಆಫ್ ದ ಫಂಕ್ಷನ್. x ಗೆ 3 ರೀಪ್ಲೇಸ್ ಮಾಡ್ತೀರಾ, 5 into 3 minus 3 ಆಗಿ ಎಷ್ಟು ಬಂತು, 15 minus 3 ಬರುತ್ತೆ.
15 ಮೈನಸ್ 3 ಅಂದ್ರೆ ದಟ್ ಈಸ್ ಈಕ್ವಲ್ ಟು 12 ಆಗುತ್ತೆ. ಇದು ವ್ಯಾಲ್ಯೂ ಆಫ್ ದ ಫಂಕ್ಷನ್. ನೀವು ಲಿಮಿಟ್ ಆಫ್ ದ ಫಂಕ್ಷನ್ ಚೆಕ್ ಮಾಡೋದು. ಲಿಮಿಟ್ x ಟೆನ್ಸ್ ಟು 3, x ಟೆನ್ಸ್ ಟು ಏನ್ ತಗೋಬೇಕು ನಾವು 3 ತಗೋಬೇಕು. ಯಾಕೆಂದ್ರೆ x ಈಕ್ವಲ್ ಟು 3 ನ ಚೆಕ್ ಮಾಡ್ತಾ ಇರ್ತೀವಿ. ಸೊ f ಆಫ್ x ಸೊ ಈಕ್ವಲ್ ಟು ಏನ್ ಬರೀತೀರಾ ಲಿಮಿಟ್ x ಟೆನ್ಸ್ ಟು 3. ಸೊ f ಆಫ್ x ಅಂದ್ರೆ ಇದು ಒಂದೇ, ಎಲ್ಲದಕ್ಕೂ ಒಂದೇ ಫಂಕ್ಷನ್. ಸೊ ಹಾಗಾಗಿ 5x ಮೈನಸ್ 3. ಸೊ ದೇರ್ ಫಾರ್ x ಗೆ 3 ನ ರೀಪ್ಲೇಸ್ ಮಾಡಿ. ಸೊ 5 ಇಂಟು 3 ಮೈನಸ್ 3. ಸೊ ದಿಸ್ ಇಸ್ ಆಲ್ಸೋ 12 ಬರುತ್ತೆ ನಿಮಗೆ. ಸೊ ದೇರ್ ಫಾರ್ ಎರಡು ಕೂಡ ಸೇಮ್ ಬರುತ್ತೆ ನೋಡಿ. ವ್ಯಾಲ್ಯೂ ಆಫ್ ದ ಫಂಕ್ಷನ್ ಈಸ್ 12, ಲಿಮಿಟ್ ಆಫ್ ದ ಫಂಕ್ಷನ್ ಈಸ್ ಆಲ್ಸೋ 12. ದೇರ್ ಫಾರ್ ಏನ್ ಬರೀಬಹುದು ನೀವು f is continuous at x equal to 3 ಅಂತ ಬರೀಬಹುದು. ಸೊ ದಿಸ್ ಇಸ್ f is continuous at x equal to 0 ಅಂತ. ಸೊ ಉಳಿದಿರೋದು ಯಾವುದು at x equal to 5 ನಲ್ಲಿ ನೀವು ಇದೇ ತರ ಚೆಕ್ ಮಾಡಿ. ಸೇಮ್ x ಗೆ 5 ತಗೋತೀರಾ, ಫಂಕ್ಷನ್ ಒಂದೇ ಇರುತ್ತೆ, ಒಂದೇ ಕೊಟ್ಟಿದ್ದಾನೆ. ಹಾಗಾಗಿ ದ ಗಿವನ್ ಫಂಕ್ಷನ್ ಈಸ್ continuous at x equal to 0, 3 and x equal to 5. ಇನ್ನು ನೋಡಿ ಇದು. ಸೊ ದಿಸ್ ಇಸ್ ಅ ಲೀನಿಯರ್ ಫಂಕ್ಷನ್ 5x minus 3 ಅನ್ನೋದು. ಸೊ ಎವ್ರಿ ಲೀನಿಯರ್ ಫಂಕ್ಷನ್ಸ್ ಆರ್ ಕಂಟಿನ್ಯೂಸ್ ಫಾರ್ ಆಲ್ ರಿಯಲ್ ನಂಬರ್ಸ್. ಎಲ್ಲ ರಿಯಲ್ ನಂಬರ್ ಅಲ್ಲಿ ಅದು ಕಂಟಿನ್ಯೂಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ನೀವು 3, 0, 3, 5, -1, -2 ಯಾವ ತಗೊಂಡ್ರು ಕೂಡ ಎವರಿ ಲೀನಿಯರ್ ಪೊಲಿನಾಮಿಯಲ್ ಫಂಕ್ಷನ್ಸ್ ಇಸ್ ಕಂಟಿನ್ಯೂಸ್ ಅಟ್ ಎವರಿ ರಿಯಲ್ ನಂಬರ್ಸ್ ಅಂತ ಹೇಳ್ಬೋದು ನಾವು. ಸೊ ನೆಕ್ಸ್ಟ್ ಒನ್ ತಗೊಳ್ಳೋಣ. ಏನ್ ಕೊಟ್ಟಿದ್ದೇನೆ ನೆಕ್ಸ್ಟ್ ಒನ್. So next one, ಎಸ್ ಮಾಡೋಣ ಇದನ್ನ. ನೆಕ್ಸ್ಟ್ ಒನ್ ಏನಾಗುತ್ತೆ ಅಂತ 1 ಮಿನಿಟ್. ಸೊ ಪವರ್ ಆಫ್ ಆಗಿದೆ. ಸೊ ಕಾಣಿಸಲ್ಲ ಅನ್ಕೊಂಡಿದ್ದೆ, ಕಾಣಿಸ್ತಾ ಇದೆ. ಸೊ ನೋಡಿ ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಎಕ್ಸಾಮಿನ್. ಸೊ ಈ ತರ ಕೊಡ್ತಾನೆ ನಿಮಗೆ ಸೆಕೆಂಡ್ ಒನ್. ಎಕ್ಸಾಮಿನ್ ದ ಕಂಟಿನ್ಯೂಟಿ of the function f of x equal to 2x square minus 1 at x equal to 3 ಅಂತ ಕೊಟ್ಟಿದ್ದಾನೆ. Examine the continuity of the function f of x equal to 2x square minus 1 at x equal to 3 ಅಂತ. ಸೊ ನೋಡಿ ಇದು ಕೂಡ ಸಿಂಪಲ್, ಅದೇ ತರ ಚೆಕ್ ಮಾಡೋದು. ಲೆಟ್ given f of x equal to ಏನ್ ಕೊಟ್ಟಿದ್ದಾನೆ 2x square minus 1 at x equal to 3 ನಲ್ಲಿ ಇದು ಕಂಟಿನ್ಯೂಸ್ ಆಗಿದೆಯೋ ಇಲ್ವಾ ಅಂತ ಚೆಕ್ ಮಾಡಬೇಕು ನೀವು. ಸೊ ಏನ್ ಮಾಡ್ಬೇಕು ಇಲ್ಲಿ, ವ್ಯಾಲ್ಯೂ ಆಫ್ ದ ಫಂಕ್ಷನ್ಸ್ ಈಕ್ವಲ್ ಟು ಲಿಮಿಟ್ ಆಫ್ ದ ಫಂಕ್ಷನ್ಸ್ ಈಕ್ವಲ್ ಆಗುತ್ತಾ ಅಂತ. ಸೊ ವ್ಯಾಲ್ಯೂ ಅಂದ್ರೆ x equal to 3 ನಲ್ಲಿ ಲೆಟ್ at x equal to 3 ಅಂತ ತಗೊಂಡಿರ್ತೀರಾ. 3 ನಲ್ಲಿ ಚೆಕ್ ಮಾಡಿ ಇದನ್ನ 2 into 3 square minus 1 ಹಾಗೆ ಏನ್ ಬರುತ್ತೆ 2 into 3 square ಅಂದ್ರೆ 9 minus 1 ಆಗುತ್ತೆ. ಏನ್ ಬರುತ್ತೆ 18 minus 1 ಅಂದ್ರೆ 17 ಬರುತ್ತೆ ವ್ಯಾಲ್ಯೂ ಆಫ್ ದ ಫಂಕ್ಷನ್. ಚೆಕ್ ದ ಲಿಮಿಟ್ ಆಫ್ ದ ಫಂಕ್ಷನ್. ಲಿಮಿಟ್ x ಟೆನ್ಸ್ ಟು 3 f of x ಈ ತರ ಬರ್ಕೋಬೇಕು. ಅಷ್ಟು ಲಿಮಿಟ್ x ಟೆನ್ಸ್ ಟು 3 f of x ಅಂದ್ರೆ ಇದೆ f of x ಗಿವನ್ ಫಂಕ್ಷನ್ 2x square minus 1 replace x equal to 3 replace ಮಾಡಿದ್ರೆ 3 square minus 1 so that is equal to 2 into 9 minus 1 ಅಂದ್ರೆ this is also 17 ಬರುತ್ತೆ ನೋಡಿ. ನೋಡಿ ಎರಡು ಈಕ್ವಲ್ ಆಯ್ತು. therefore ಲಿಮಿಟ್ ಏನ್ ಬರೀಬಹುದು ನಾವು x tends to 3 f of x equal to f of 3. so therefore ಲಾಸ್ಟ್ ಗೆ ಏನ್ ಬರೀತೀರಾ therefore f is continuous at x equal to 3 ಅಂತ. ನೋಡಿ ವೆರಿ ಸಿಂಪಲ್ ಇದು. ಡೈರೆಕ್ಟ್ ಆಗಿ ಲಿಮಿಟ್ ಯಾವಾಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಚೆಕ್ ಮಾಡ್ತೀವಿ ಅಂತ ಹೇಳಿದ್ರೆ ಲೆಫ್ಟ್ ಅಲ್ಲೇ ಬೇರೆ ಫಂಕ್ಷನ್, ಲೆಸ್ ದ್ಯಾನ್ 3 ನಲ್ಲೇ ಬೇರೆ ಫಂಕ್ಷನ್ಸ್ ಕೊಡ್ತಾನೆ ಅವನು, ಗ್ರೇಟರ್ ದ್ಯಾನ್ 3 ನಲ್ಲಿ ಬೇರೆ ಫಂಕ್ಷನ್ಸ್ ಕೊಡ್ತಾನೆ. ಸೊ ಆವಾಗ ಮಾತ್ರ ನಾವು ಏನ್ ಮಾಡ್ಬೇಕು, ಸೊ LHL RHL ಚೆಕ್ ಮಾಡ್ಬೇಕು. ಅವೆರಡು ಕೊಟ್ಟಿಲ್ಲ, ಡೈರೆಕ್ಟ್ ಆಗಿ x equal to 3 ಒಂದೇ ಫಂಕ್ಷನ್ಸ್ ಕೊಟ್ಟಿದ್ರೆ ಅಂದ್ರೆ ಲೆಫ್ಟ್ ಅಲ್ಲಿ ಇದೇ ಫಂಕ್ಷನ್, ರೈಟ್ ಅಲ್ಲಿ ಇದೇ ಫಂಕ್ಷನ್ ಅಂತ. ಸೊ ಹಾಗಾಗಿ ಲಿಮಿಟ್ ಆಫ್ ದ ಫಂಕ್ಷನ್, ವ್ಯಾಲ್ಯೂ ಆಫ್ ದ ಫಂಕ್ಷನ್ ಎರಡು ಚೆಕ್ ಮಾಡಿ. ಎರಡು ಈಕ್ವಲ್ ಬಂದ್ರು ಮಾತ್ರ ದ ಫಂಕ್ಷನ್ ಇಸ್ ಕಂಟಿನ್ಯೂಸ್, ಇಲ್ಲಾಂದ್ರೆ ಇಟ್ ಈಸ್ ಡಿಸ್ಕಂಟಿನ್ಯೂಸ್ ಅಟ್ x equal to 3 ಅಂತ ಹೇಳ್ತೀವಿ. ಸೊ ಅರ್ಥ ಇದೆ ಅನ್ಕೋತೀನಿ. ಸೊ ನೆಕ್ಸ್ಟ್ ಒನ್, ಸೊ ಇಲ್ಲಿ ಲಾಸ್ಟ್ ಬರೀಬೇಕು ನೀವು f is continuous at x equal to 3 ಅಂತ. ಸೊ ನೆಕ್ಸ್ಟ್ ಒನ್ ನೋಡೋಣ. ಚೆಕ್ ದ ಕಂಟಿನ್ಯೂಟಿ ಆಫ್ ದ ಫಂಕ್ಷನ್
ನೋಡಿ ಇದನ್ನ ಕ್ವಶನ್ ನೀವೇ ಬರ್ಕೊಳ್ಳಿ. ಚೆಕ್ ದ ಕಂಟಿನ್ಯೂಟಿ ಆಫ್ ದ ಫಂಕ್ಷನ್ ಎಫ್ ಗಿವನ್ ಬೈ, ಚೆಕ್ ದ ಕಂಟಿನ್ಯೂಟಿ ಆಫ್ ದ ಫಂಕ್ಷನ್ ಎಫ್ ಈಸ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಟ್ ಎಕ್ಸ್ ಈಕ್ವಲ್ ಟು 0 ಅಂತ ತಗೊಂಡಿದ್ದೀನಿ. ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಟ್ ಎಕ್ಸ್ ಈಕ್ವಲ್ ಟು 0. ಕ್ವಶನ್ ನೀವೇ ಬರ್ಕೊಳ್ಳಿ. ಚೆಕ್ ದ ಕಂಟಿನ್ಯೂಟಿ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಟ್ ಎಕ್ಸ್ ಈಕ್ವಲ್ ಟು 0 ಅಂತ. ಇದು ಕೂಡ ಸಿಂಪಲ್. ಸೊ ಏನ್ ಮಾಡ್ಬೇಕು, ಲೆಟ್ ಯಾವ ಪಾಯಿಂಟ್ ಅಲ್ಲಿ ಅಟ್ ಎಕ್ಸ್ ಈಕ್ವಲ್ ಟು 0 ಅಂತ ಬರ್ಕೋಬೇಕು. ಅಟ್ ಎಕ್ಸ್ ಈಕ್ವಲ್ ಟು 0 ಎಫ್ ಆಫ್ ಎಕ್ಸ್ ಏನ್ ಕೊಟ್ಟಿದ್ದೇನೆ ನೋಡಿ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಫಸ್ಟ್ ಏನ್ ಮಾಡ್ಬೇಕು, ವ್ಯಾಲ್ಯೂ ಚೆಕ್ ಮಾಡ್ಬೇಕು. 0 ಸ್ಕ್ವೇರ್ ಏನ್ ಬರುತ್ತೆ, 0 ಬರುತ್ತೆ. ಲಿಮಿಟ್ ಚೆಕ್ ಮಾಡ್ಬೇಕು. ಲಿಮಿಟ್ ಎಕ್ಸ್ ಟೆನ್ಸ್ ಟು ಯಾವ ಪಾಯಿಂಟ್ ಅಲ್ಲಿ 0, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 0. ಸೊ ಎಫ್ ಆಫ್ ಎಕ್ಸ್ ಅಂದ್ರೆ ಏನ್ ಬರುತ್ತೆ, ಎಕ್ಸ್ ಸ್ಕ್ವೇರ್. ಇದೇ ಗಿವನ್ ಫಂಕ್ಷನ್ ಎಕ್ಸ್ ಸ್ಕ್ವೇರ್. ರೀಪ್ಲೇಸ್ ಎಕ್ಸ್ ಈಕ್ವಲ್ ಟು 0, ವಿ ಗೆಟ್ 0 ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 0. ಸೊ ಸೇಮ್ ಬಂದಿದೆ ನೋಡಿ ಎರಡು ಕೂಡ. ದೇರ್ಫೋರ್ ಬರಿಬೇಕು ಲಾಸ್ಟ್ ನೀವು ಏನಂತ, ಗಿವನ್ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು 0 ಅಂತ. ಸೊ ಇನ್ನೊಂದು ಹೋಮ್ ವರ್ಕ್ ಕೊಡ್ತೀನಿ ನೋಡಿ, ಈ ತರ ಚೆಕ್ ಮಾಡಿ ನೀವೇ ಕೂಡ. ಚೆಕ್ ದ ಕಂಟಿನ್ಯೂಟಿ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಏನು ಅಂತ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಟ್ ಎಕ್ಸ್ ಈಕ್ವಲ್ ಟು 0, ಎಕ್ಸ್ ಈಕ್ವಲ್ ಟು -2 ಅಂಡ್ ಎಕ್ಸ್ ಈಕ್ವಲ್ ಟು 5. ನೀವೇ ಚೆಕ್ ಮಾಡಿದಿನ. ಚೆಕ್ ದ ಕಂಟಿನ್ಯೂಟಿ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಟ್ ಎಕ್ಸ್ ಈಕ್ವಲ್ ಟು 0, ಎಕ್ಸ್ ಈಕ್ವಲ್ ಟು -2 and x equal to 5. Next one, check the continuity of the function f of x equal to 2x plus 3 at x equal to 1, x equal to 5 and x equal to 3. ಚೆಕ್ ಮಾಡಿ ಎರಡನ್ನು ಕೂಡ ಚೆಕ್ ಮಾಡಿ. ಸೊ ಇವು 1 ಮಾರ್ಕ್ಸ್ ಕ್ವಶನ್ಸ್ ಈ ತರ ಬರೋ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ಮೂವ್ ಆದ್ರೆ ನಾವು ಹೋಲ್ಡ್ ಮಾಡಿ ಬರ್ಕೋಬೇಕು ನೀವು ವಿಡಿಯೋನ. ಆನ್ಸರ್ ಕೂಡ ಸೆಂಡ್ ಮಾಡಬೇಕು. ನೋಟ್ಸ್ ಮಾಡಿದ್ರೆ ನೋಟ್ಸ್ ಸಪರೇಟ್ ನೋಟ್ಸ್ ಮಾಡಬೇಕು. ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇದು ಕಂಟಿನ್ಯೂಟಿ ಅಂಡ್ ಡಿಫರೆನ್ಶಿಯಾಬಿಲಿಟಿ. ನಿಮಗೆ 20 ಮಾರ್ಕ್ಸ್ ಬರುತ್ತೆ ಅಂತ ಹೇಳಿದೆ. ಸೊ ವಿತೌಟ್ ನೋಯಿಂಗ್ ದ ಕಂಟಿನ್ಯೂಟಿ ಅಂಡ್ ಡಿಫರೆನ್ಶಿಯಾಬಿಲಿಟಿ ನಿಮ್ಗೆ ಇದು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಮುಂದೆ ಬರುವಂತ ಯಾವುದೇ ಚಾಪ್ಟರ್ಗಳು ಇಂಟಿಗ್ರೇಷನ್ ಆಗಿರ್ಬೋದು, ಡಿಫರೆನ್ಶಿಯಲ್ ಈಕ್ವೇಶನ್ ಆಗಿರ್ಬೋದು, ಸೊ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ಆಗಿರ್ಬೋದು, ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ ಆಗಿರ್ಬೋದು, ಯಾವುದು ಕೂಡ ನಿಮ್ಗೆ ಅರ್ಥ ಆಗೋದಿಲ್ಲ. ಸೊ ಹಾಗಾಗಿ ಇದನ್ನ ನೀವು ಕಂಟಿನ್ಯೂಟಿ ಚೆಕ್ ಮಾಡೋದು ಹೇಗೆ, ಡಿಫರೆನ್ಶಿಯಾಬಿಲಿಟಿ ಅಂದ್ರೆ ಏನು, ಅಲ್ಲಿಂದ ಮೂವ್ ಮಾಡಿದಾಗ ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ, ಅವೆಲ್ಲಾನು ಕೂಡ ರೆಗ್ಯುಲರ್ ಆಗಿ ಕಲ್ತ್ಕೊಂಡೋಗಿ ನೋಡಿ. ಇದೊಂದಿದೆ. ನೆಕ್ಸ್ಟ್ ಚೆಕ್ ದ ಕಂಟಿನ್ಯೂಟಿ ಆಫ್ ದ ಫಂಕ್ಷನ್. ಇದು ಕೂಡ ಹೋಮ್ ವರ್ಕ್. ಇದು ಈಗ ಕೊಟ್ಟಿದ್ದೀನಿ ನಾವು 2 ಹೋಮ್ ವರ್ಕ್. ಸೊ ಏನಿದು, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಅಟ್ ಎಕ್ಸ್ ಈಕ್ವಲ್ ಟು 1, ಎಕ್ಸ್ ಈಕ್ವಲ್ ಟು 2 ಎರಡರಲ್ಲಿ ಚೆಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಈಗ ಈ ತರ 1 ಮಾರ್ಕ್ಸ್ ಕ್ವಶನ್ಸ್ ಈ ತರ ಕೊಡ್ತಾನೆ. ನೆಕ್ಸ್ಟ್ ಇನ್ನ ಡಿಸ್ಕಸ್ ದ ಫಾಲೋಯಿಂಗ್ ಫಂಕ್ಷನ್ಸ್ ಆರ್ ಕಂಟಿನ್ಯೂಟಿ. ನೋಡಿ ಈಗ ನಾನು ಸಾಲ್ವ್ ಮಾಡಿರೋದು ಏನಪ್ಪಾ ಅಂತ ಹೇಳಿದ್ರೆ ಇನ್ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ 1 ನಲ್ಲಿ 2 ನಲ್ಲಿ 3 ನಲ್ಲಿ ಈ ತರ ಚೆಕ್ ಮಾಡಿದ್ರೆ ಅವನು ಏನ್ ಮಾಡ್ತಾನೆ, ಡಿಸ್ಕಸ್ ದ ಕಂಟಿನ್ಯೂಟಿ ಆಫ್ ದ ಫಂಕ್ಷನ್ ಅಂತ ಕೊಡ್ತಾನೆ. ಅಂದ್ರೆ ನೀವು ಫಾರ್ ಆಲ್ ರಿಯಲ್ ನಂಬರ್ ಅಲ್ಲಿ ಚೆಕ್ ಮಾಡ್ಬೇಕಾಗುತ್ತೆ. ನೋಡಿ ಫಾರ್ ಎಕ್ಸಾಂಪಲ್ ಈಗ ನಾನು ತಗೊಂಡಿದ್ದೀನಿ ಡಿಸ್ಕಸ್ ದ ಕಂಟಿನ್ಯೂಟಿ ಅಥವಾ ಎಕ್ಸಾಮಿನ್ ಈ ತರ ಕೊಡ್ತಾನೆ. ಡಿಸ್ಕಸ್ ಆರ್ ಎಕ್ಸಾಮಿನ್ ಎರಡು ಒಂದೇ. ಡಿಸ್ಕಸ್ ಆರ್ ಎಕ್ಸಾಮಿನ್ ದ following functions for continuity ಈ ತರ ಕೊಡ್ತಾನೆ. ನೀವು ನಾನು ಒಂದೇ ಸಪರೇಟ್ ಮಾಡಿದ್ದೀನಿ. ಏನು ಲಾಸ್ಟ್ ಪ್ರಾಬ್ಲಮ್ಸ್ ಎಲ್ಲ ಏನಾಗಿದೆ, ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಚೆಕ್ ಮಾಡಿದೀವಿ. ವೆರಿ ಸಿಂಪಲ್ ಅವು, ಎಲ್ಲರೂ ಕೂಡ ಮಾಡಬಹುದು. 1 or 2 ಮಾರ್ಕ್ಸ್ ಗೆ ಅಲ್ಲಿ ಪರ್ಟಿಕ್ಯುಲರ್ ಪಾಯಿಂಟ್ ಕೊಟ್ಟಿರ್ತಾನೆ. ಎಕ್ಸ್ ಈಕ್ವಲ್ ಟು 1, 2, 3 ಈ ತರ ಕೊಟ್ಟಿರ್ತಾನೆ. ಅದು ಸಿಂಪಲ್. ವ್ಯಾಲ್ಯೂ ಚೆಕ್ ಮಾಡ್ತೀರಾ, ಲಿಮಿಟ್ ಚೆಕ್ ಮಾಡ್ತೀರಾ ಅಷ್ಟೇ. ಇಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಡಿಸ್ಕಸ್ ಆರ್ ಎಕ್ಸಾಮ್ ಇನ್ ದ ಫಾಲೋಯಿಂಗ್ ಫಂಕ್ಷನ್ಸ್ ಆರ್ ಕಂಟಿನ್ಯೂಟಿ ಅಂತ ಹೇಳ್ಬಿಡ್ತಾನೆ. ಹಾಗಾಗಿ ಯಾವುದೇ ಪರ್ಟಿಕ್ಯುಲರ್ ಪಾಯಿಂಟ್ ಕೊಡೋದಿಲ್ಲ ಅಂದ್ರೆ ವಿ ಹ್ಯಾವ್ ಟು ಚೆಕ್ ಗಿವನ್ ಫಂಕ್ಷನ್ಸ್ ಕಂಟಿನ್ಯೂಸ್ ಆರ್ ನಾಟ್ ಫಾರ್ ಆಲ್ ರಿಯಲ್ ನಂಬರ್. ಎಲ್ಲಾ ರಿಯಲ್ ನಂಬರ್ ಅಲ್ಲಿ ನಾವು ಚೆಕ್ ಮಾಡ್ಬೇಕಾಗುತ್ತೆ. ಯಾವ ತರ ಚೆಕ್ ಮಾಡೋದು, ಎಲ್ಲಾ ರಿಯಲ್ ನಂಬರ್ ಅಲ್ಲಿ ನಾವು ಸೆಟ್ ಆಫ್ ಆಲ್ ರಿಯಲ್ ನಂಬರ್ ದೇರ್ ಆರ್ ಇನ್ಫಿನಿಟ್ಲಿ ಮೆನಿ ರಿಯಲ್ ನಂಬರ್ಸ್ ಇರುತ್ತೆ. ಹಾಗಾಗಿ ಎಲ್ಲಾ ರಿಯಲ್ ನಂಬರ್ ಅಲ್ಲಿ ನಾವು ಚೆಕ್ ಮಾಡಕ್ ಆಗೋದಿಲ್ಲ. ಸೊ ಹಾಗಾಗಿ ಯಾವ್ದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ತಗೊಂಡು ಈಗ ಕೆ ಬಿಲಾಂಗ್ಸ್ ಟು ರಿಯಲ್ ನಂಬರ್ ಅಂತ ತಗೊಂಡು ಆ ಕೆ ನಲ್ಲಿ ಚೆಕ್ ಮಾಡಿದ್ರೆ ಸಾಕು. ಅಲ್ಲಿ ಎಲ್ಲಾ ರಿಯಲ್ ನಂಬರ್ ಚೆಕ್ ಮಾಡೋದಂಗೆ ಅಸೂಮ್ ಮಾಡ್ಕೋಬಹುದು ನೀವು. ನೋಡಿ ಈಗ ಫಸ್ಟ್ ಒನ್ ಚೆಕ್ ಮಾಡೋದಿರುತ್ತೆ. ಫಸ್ಟ್ ಒನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಮೈನಸ್ 5 ಅಂತ ತಗೋತೀವಿ. ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಮೈನಸ್ 5. ಇದನ್ನ ನಾವು ಯಾವ್ದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ನಾವು ಚೆಕ್ ಮಾಡ್ತಾ ಇಲ್ಲ. ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಇದು ನೀವು ಯಾವುದೇ ಪಾಯಿಂಟ್ ಅಲ್ಲಿ ಚೆಕ್ ಮಾಡಿದ್ರು ಕೂಡ ಕಂಟಿನ್ಯೂಸ್ ಬರುತ್ತೆ. ಯಾಕೆಂದ್ರೆ ಇಟ್ ಇಸ್ ದ ಲೀನಿಯರ್ ಫಂಕ್ಷನ್.
ಹಾಗೆ ಇಟ್ ಈಸ್ ಕಂಟಿನ್ಯೂಸ್ ಫಾರ್ ಆಲ್ ರಿಯಲ್ ನಂಬರ್ಸ್. ಎಲ್ಲಾ ರಿಯಲ್ ನಂಬರ್ ಅಲ್ಲೂ ಕಂಟಿನ್ಯೂಸ್ ಆಗುತ್ತೆ. ಹಾಗಾಗಿ ನೀವು ಎಲ್ಲಾ ರಿಯಲ್ ನಂಬರ್ ಅಲ್ಲೂ ನಾವು ಚೆಕ್ ಮಾಡಕ್ ಆಗೋದಿಲ್ಲ. ಹಾಗಾಗಿ ಯಾವ್ದೋ ಒಂದು ಪಾಯಿಂಟ್ ತಗೊಂಡು ಲೆಟ್ ಸಿ ಆರ್ ಕೆ ಅಂತ ತಗೊಳ್ಳೋಣ. ಸಿ ಅಂತಾನೆ ತಗೊಳ್ಳಿ. ಸಿ ಬಿಲಾಂಗ್ಸ್ ಟು ಆರ್ ಅಂತ ತಗೊಳ್ಳಿ. ಇದು ಬರೀಬೇಕು ನೀವು ಇಲ್ಲಿ. ಸಿ ಬಿಲಾಂಗ್ಸ್ ಟು ಆರ್ ಅಂತ. ಸಿ ಬಿಲಾಂಗ್ಸ್ ಟು ಆರ್ ಅಂದ್ರೆ ಸಿ ಇಸ್ ದ ರಿಯಲ್ ನಂಬರ್ ಬಿಲಾಂಗ್ಸ್ ಟು ಆರ್. ಇದೊಂದು ಪಾಯಿಂಟ್ ಅಲ್ಲಿ ಚೆಕ್ ಮಾಡಿದ್ರೆ ಎಲ್ಲಾ ಪಾಯಿಂಟ್ ಅಲ್ಲಿ ಅಸೂಮ್ ಮಾಡ್ಕೊಳ್ಳೋಣ. ಈಗ ನಾವು ಗಿವನ್ ಫಂಕ್ಷನ್ ಏನ್ ಕೊಟ್ಟಿದ್ದೇನೆ, ಗಿವನ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಮೈನಸ್ 5 ಅಂತ ಕೊಟ್ಟಿದ್ದೇನೆ. ಗಿವನ್ ಫಂಕ್ಷನ್ ಇಸ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಮೈನಸ್ 5. ಏನ್ ವಾಟ್ ಇಸ್ ಕಂಟಿನ್ಯೂಟಿ ಮೀನ್ಸ್, ಏನ್ ಕಂಟಿನ್ಯೂಟಿ ಅಂದ್ರೆ ಏನ್ ಚೆಕ್ ಮಾಡಬೇಕು, ದ ವ್ಯಾಲ್ಯೂ ಆಫ್ ದ ಫಂಕ್ಷನ್ಸ್ ಈಕ್ವಲ್ ಟು ಲಿಮಿಟ್ ಆಫ್ ದ ಫಂಕ್ಷನ್ ಗೆ ಈಕ್ವಲ್ ಆಗುತ್ತಾ. ಸೊ ವ್ಯಾಲ್ಯೂ ನಾವು ಹಿಂದೆ ಪ್ರಾಬ್ಲಮ್ ಅಲ್ಲಿ ವ್ಯಾಲ್ಯೂ ಎಕ್ಸ್ ಈಕ್ವಲ್ ಟು ಯಾವ ತಗೋತಿದ್ವಿ, ಅಟ್ ಎಕ್ಸ್ ಈಕ್ವಲ್ ಟು 1 ಆದ್ರೆ ಎಕ್ಸ್ ಗೆ 1 ಅಪ್ಲೈ ಮಾಡ್ತಿದ್ವಿ, ಅಟ್ ಎಕ್ಸ್ ಈಕ್ವಲ್ ಟು 0 ಆದ್ರೆ 0 ಅಪ್ಲೈ ಮಾಡಿದ್ವಿ. ಇಲ್ಲಿ ಅಟ್ ಎಕ್ಸ್ ಈಕ್ವಲ್ ಟು ಯಾವ್ದು ಚೆಕ್ ಮಾಡ್ತಿರ್ತೀವಿ, ಸಿ ಬಿಲಾಂಗ್ಸ್ ಟು ಆರ್ ರಿಯಲ್ ನಂಬರ್ ಅಲ್ಲಿ. ಸೊ ಅವಾಗ ನೋಡಿ ಇಟ್ ಈಸ್ ಕಂಟಿನ್ಯೂಸ್ ಫಾರ್ ಎವರಿ ರಿಯಲ್ ನಂಬರ್. ಎಲ್ಲಾ ರಿಯಲ್ ನಂಬರ್ ಅಲ್ಲೂ ಕಂಟಿನ್ಯೂಸ್ ಆಗ, ಯಾಕೆಂದ್ರೆ ಇಟ್ ಇಸ್ ದ ಲೀನಿಯರ್ ಫಂಕ್ಷನ್. ನೀವು ಚೆಕ್ ಮಾಡಬಹುದು ಜನರಲ್ ಆಗಿ 0, -1, -2, 1/2, 3/5 ಯಾವ್ದಾದ್ರು ತಗೊಳ್ಳಿ ಅದು ಕಂಟಿನ್ಯೂಸ್ ಆಗಿ ಆಗುತ್ತೆ. ಹಾಗಾಗಿ ಎಲ್ಲಾದ್ರಲ್ಲೂ ಚೆಕ್ ಮಾಡಕ್ ಆಗೋದಿಲ್ಲ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಾವು ಯಾವ್ದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ತಗೊಂಡು ಚೆಕ್ ಮಾಡ್ಬೇಕು ಇಲ್ಲಿ. ಸೊ ಸಿ ಬಿಲಾಂಗ್ಸ್ ಟು ಪಾಯಿಂಟ್ ತಗೊಂಡು ಚೆಕ್ ಮಾಡಬಾರ್ದು. ಯಾವ್ದೋ ಸಿ ಇಟ್ ಇಸ್ ದ ರಿಯಲ್ ನಂಬರ್ ಅಂತ ಒಂದು ಜನರಲ್ ಆಗಿ ಕನ್ಸಿಡರ್ ಮಾಡಬೇಕು. ಸೊ ಸಿ ಅಥವಾ ಕೆ ಯಾವ್ದಾದ್ರು ತಗೋಬಹುದು. ಸೊ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಮೈನಸ್ 5 ಗಿವನ್ ಫಂಕ್ಷನ್. ಈಗ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಚೆಕ್ ಮಾಡಬೇಕು. ಈ ವ್ಯಾಲ್ಯೂ ಯಾವ ಪಾಯಿಂಟ್ ಅಲ್ಲಿ ಸಿ ನಲ್ಲಿ ಚೆಕ್ ಮಾಡಬೇಕು. ಸಿ ಏನಾಗುತ್ತೆ, ಎಕ್ಸ್ ರಿಪ್ಲೇಸ್ ಟು ಸಿ ವಿ ಗೆಟ್ ಸಿ ಮೈನಸ್ 5. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ದ ಫಂಕ್ಷನ್. ಈಗ ಲಿಮಿಟ್ ಆಫ್ ದ ಫಂಕ್ಷನ್ ಚೆಕ್ ಮಾಡ್ತೀರಾ. ಲಿಮಿಟ್ ಎಕ್ಸ್ಟೆನ್ಸ್ ಟು ಸಿ ಎಫ್ ಆಫ್ ಎಕ್ಸ್, ಲಿಮಿಟ್ ಎಕ್ಸ್ಟೆನ್ಸ್ ಟು ಸಿ ತಗೋಬೇಕು. 0 ಆಗಿದ್ರೆ 0, 1 ಆದ್ರೆ 1. ಈಗ ಲಿಮಿಟ್ ಸೊ ಏನ್ ಬಂತು, ಎಕ್ಸ್ಟೆನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಅಂದ್ರೆ ಇದೇ ನಮ್ದು ಎಫ್ ಆಫ್ ಎಕ್ಸ್. ಸೊ ಎಕ್ಸ್ ಮೈನಸ್ 5 ದಟ್ ಈಸ್ ಈಕ್ವಲ್ ಟು, ಹೆಂಗ್ ಯಾವ ತರ ಲಿಮಿಟ್ ಚೆಕ್ ಮಾಡ್ತೀರಾ, ರಿಪ್ಲೇಸ್ ಎಕ್ಸ್ ರಿಪ್ಲೇಸ್ ಟು ಸಿ ಚೆಕ್ ಮಾಡಿದ್ರೆ ಇದು ಕೂಡ ಏನ್ ಬರುತ್ತೆ, ಸಿ ಮೈನಸ್ 5 ನೋಡಿ, ಎರಡು ಕೂಡ ಈಕ್ವಲ್. ಸೊ ದೇರ್ ಫಾರ್ ಏನ್ ಬರೀತೀರಾ, ಲಿಮಿಟ್ ಎಕ್ಸ್ ಟೆನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಯಾವ್ದು ಈಕ್ವಲ್ ಆಗ್ತದೆ, ಎಫ್ ಆಫ್ ಸಿ ಗೆ ಈಕ್ವಲ್ ಆಗ್ತದೆ ನೋಡಿ, ಡೆಫಿನೇಷನ್ ಬರುತ್ತೆ. ಸೊ ಹಾಗಾಗಿ ಬರೀಬೇಕಿಲ್ಲಿ ದೇರ್ ಫಾರ್ ಎಫ್ ಈಸ್ ಕಂಟಿನ್ಯೂಸ್. ದೇರ್ ಫಾರ್ ಏನ್ ಬರೀತೀರಾ, ಎಫ್ ಈಸ್ ಕಂಟಿನ್ಯೂಸ್ ಫಾರ್ ಆಲ್, ಈ ತರ ಬರೆದ್ರೆ ಫಾರ್ ಆಲ್ ಅಂತ, ಫಾರ್ ಆಲ್ ಸಿ ಬಿಲಾಂಗ್ಸ್ ಟು ಆರ್, ಫಾರ್ ಆಲ್ ಸಿ ಬಿಲಾಂಗ್ಸ್ ಟು ಆರ್. ದೇರ್ ಫಾರ್ ಗಿವನ್ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಫಾರ್ ಎವರಿ ರಿಯಲ್ ನಂಬರ್ ಅಂತ ಕೂಡ ಬರೀಬಹುದು. ಇಲ್ಲಾಂದ್ರೆ ಎಫ್ ಇಸ್ ಕಂಟಿನ್ಯೂಸ್ ಫಾರ್ ಆಲ್ ಸಿ ಬಿಲಾಂಗ್ಸ್ ಟು ಆರ್. ಇದನ್ನ ಮಾಡಿದ್ರೆ ನೀವು ಮೆನ್ಷನ್ ಮಾಡಲೇಬೇಕು ಸಿ ಬಿಲಾಂಗ್ಸ್ ಟು ಆರ್ ಅಂತ. ಈ ತರ ನಿಮ್ಗೆ ಜನರಲ್ ಚೆಕ್ ಮಾಡೋದಾದ್ರೆ. ಸೊ ನೆಕ್ಸ್ಟ್ ಒನ್, ಸೊ ನೆಕ್ಸ್ಟ್ ಒನ್ ತಗೊಳ್ಳೋಣ. ಸೇನು ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಏನ್ ಕೊಟ್ಟಿದ್ದಾನೆ, 1/x ಮೈನಸ್ 5, ಎಕ್ಸ್ ಈಸ್ ನಾಟ್ ಈಕ್ವಲ್ ಟು, ಕಂಡೀಷನ್ ಕೊಟ್ಬಿಟ್ಟಿದ್ದಾನೆ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 5. 5 ನಲ್ಲಿ ನೀವು ಚೆಕ್ ಮಾಡಬೇಡಿ ಅಂತ ಹೇಳ್ತಾನೆ. ಯಾಕೆ ನೋಡಿ, ನಾವು ಕಂಟಿನ್ಯೂಸ್ ಅಂದ್ರೆ ಏನು, ಸೊ ಯಾವ ಪಾಯಿಂಟ್ ಅಲ್ಲಿ ನಾವು ಕಂಟಿನ್ಯೂಟಿ ಚೆಕ್ ಮಾಡ್ತೀವೋ ಆ ಪಾಯಿಂಟ್ ಅಲ್ಲಿ ಅದನ್ನ ಡಿಫೈನ್ ಮಾಡೋಗಿರ್ಬೇಕು. ಹಾಗಾಗಿ ನೋಡಿ ಎಕ್ಸ್ ಈಕ್ವಲ್ ಟು 5 ಕೊಟ್ರೆ ಏನ್ ಬರುತ್ತೆ, ಇದು ಇನ್ಫಿನಿಟಿ ಬರುತ್ತೆ. ಇಟ್ ಡಸ್ ನಾಟ್ ಬಿಲಾಂಗ್ಸ್ ಟು ರಿಯಲ್ ನಂಬರ್ ಬರುತ್ತೆ, ಎಕ್ಸ್ಟೆಂಡೆಡ್ ರಿಯಲ್ ನಂಬರ್ ಆಗುತ್ತೆ. ಸೊ ಹಾಗಾಗಿ ಎಕ್ಸ್ ಈಕ್ವಲ್ ಟು 5 ಕೊಟ್ರೆ ಇಟ್ ಇಸ್ ನಾಟ್ ಡಿಫೈನ್ಡ್ ಅಟ್ ಎಕ್ಸ್ ಈಕ್ವಲ್ ಟು 5. therefore it is not continuous at x equal to 5. it is x equal to 5 is only the point of discontinuous, the f of x equal to 1/x minus 5 ಅಂತ ಹೇಳ್ಬೋದು. ಸೊ ಹಾಗಾಗಿ x equal to 5 ನಲ್ಲಿ ಬಿಟ್ಟು ಉಳಿದಿರೋ ಕೇಸಸ್ ಅಲ್ಲಿ ನೀವು ಚೆಕ್ ಮಾಡಿ ಅಂತ ಹೇಳ್ತಾನೆ. ಇದರ ಡೊಮೈನ್ ಏನಾಗುತ್ತೆ ನಿಮಗೆ, r minus 5 ಆಗುತ್ತೆ, r minus 5 ಆಗುತ್ತೆ. ಸೊ ಹಾಗಾಗಿ ಇದು ಕೂಡ ಫಾರ್ ಆಲ್ ಎವರಿ ರಿಯಲ್ ನಂಬರ್ ಅಲ್ಲಿ ಯಾವ್ದ್ರಲ್ಲಿ ತಗೊಳ್ಬೇಕಾದ್ರೆ 5 ಬಿಟ್ಟು 0, 1, 2, 3 ಯಾವ್ದಾದ್ರು ಚೆಕ್ ಮಾಡಿದ್ರು ಕೂಡ ಇದು ಕಂಟಿನ್ಯೂಸ್ ಆಗಿ ಆಗುತ್ತೆ. ಇನ್ ಜನರಲ್ ಆಗಿ ನಾವು ಚೆಕ್ ಮಾಡ್ಬೇಕಿಲ್ಲ, ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲ. ಸೊ ಹಾಗಾಗಿ ನಾವ್ ಏನ್ ಮಾಡ್ಬೇಕಾಗುತ್ತೆ, ಲೆಟ್ ಸಿ ಬಿಲಾಂಗ್ಸ್ ಟು ಆರ್ ಅಂತ ತಗೊಳ್ಳಿ. ಸಿ ಬಿಲಾಂಗ್ಸ್ ಟು ರಿಯಲ್ ನಂಬರ್. ಫಂಕ್ಷನ್ ಏನ್ ಕೊಟ್ಟಿದ್ದಾನೆ, ಎಫ್ ಆಫ್ ಎಕ್ಸ್ ಗಿವನ್ ಫಂಕ್ಷನ್ 1/c ಬಿಲಾಂಗ್ಸ್ ಟು ಆರ್ ಅಂತ ಬರೆಯೋಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸಿ ಏನಾಗಿರ್ಬಾರ್ದು 5 ಆಗಿರಬಾರ್ದು. ಯಾಕೆಂದ್ರೆ 5 ಡಿಫೈನ್ ಮಾಡಕ್ಕೆ ಆಗಲ್ಲ. ಸಿ ಏನ್ ಬರೀತೀರಾ, ಸಿ ಬಿಲಾಂಗ್ಸ್ ಟು ಆರ್ ಅಂತ ಬರೆದ್ರು. ಬಟ್ ಇಲ್ಲಿ ಬ್ರಾಕೆಟ್ ಅಲ್ಲಿ ಬರೀಬಹುದು ಸಿ ಇಸ್ ನಾಟ್ ಈಕ್ವಲ್ ಟು 5 ಅಂತ ಬರೆದ್ರೆ ಆಯ್ತು. ಸಿ ಇಸ್ ನಾಟ್ ಈಕ್ವಲ್ ಟು 5. ಸಿ ಅನ್ನೋದು ರಿಯಲ್ ನಂಬರ್ ಆಗಿರುತ್ತೆ, ಬಟ್ 5 ಆಗಿರಲಿಲ್ಲ. ಯಾಕೆಂದ್ರೆ 5 ಡಿಫೈನ್ ಮಾಡಕ್ಕೆ ಆಗೋದಿಲ್ಲ. ಇದು ಕಂಡೀಷನ್ ಬರೀನಲ್ಲ ಅಂತ ಹೇಳಿದ್ರೆ ನೀವು ತಪ್ಪಾಗುತ್ತೆ. ಯಾಕೆಂದ್ರೆ ಸಿ ಕೂಡ ಇನ್ಕ್ಲೂಡಿಂಗ್ ಆಗ್ಬಿಡುತ್ತೆ, ಹಾಗೆ 5 ಕೂಡ ಇನ್ಕ್ಲೂಡಿಂಗ್ ಆಗ್ಬಿಡುತ್ತೆ ಇಲ್ಲಿ. ಸೊ ಹಾಗಾಗಿ ಎಫ್ ಆಫ್ ಎಕ್ಸ್ ಈಕ್ವಲ್ ಏನ್ ಕೊಟ್ಟಿದ್ದಾನೆ, ಎಕ್ಸ್ ಮೈನಸ್ 5. ಈಗ ನಾವ್ ಏನ್ ಮಾಡ್ಬೇಕು, ವ್ಯಾಲ್ಯೂ ಚೆಕ್ ಮಾಡ್ಬೇಕು. ಮತ್ತೆ ಸಿ ನಾಟ್ ಈಕ್ವಲ್ ಟು 5 ಅಂತ ಬರೆಯೋ ಅವಶ್ಯಕತೆ ಇಲ್ಲ, ಒಂದ್ಸಲ ಬರೆದ್ರೆ ಆಯ್ತು. ನೆಕ್ಸ್ಟ್ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಎಕ್ಸ್ ರಿಪ್ಲೇಸ್ ಟು ಸಿ ತಗೋತೀರಾ, ಸಿ ಮೈನಸ್ 5 ಇದು ವ್ಯಾಲ್ಯೂ ಆಫ್ ದ ಫಂಕ್ಷನ್.
ಸೊ ಲಿಮಿಟ್ ಚೆಕ್ ಮಾಡಿ. ಲಿಮಿಟ್ x ಟೆನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಲಿಮಿಟ್ x ಟೆನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಅಂದ್ರೆ ಯಾವ್ದು ಎಫ್ ಆಫ್ ಎಕ್ಸ್ ಇದು. ಸೊ 1/x ಮೈನಸ್ 5. ಸೊ ಲಿಮಿಟ್ ಈಗ ರಿಪ್ಲೇಸ್ ಮಾಡಿ, ಎಕ್ಸ್ ಗೆ ರಿಪ್ಲೇಸ್ ಟು ಸಿ ರಿಪ್ಲೇಸ್ ಮಾಡಿದ್ರಿ. ದಿಸ್ ಇಸ್ ಸಿ ಮೈನಸ್ 5 ಆಯ್ತು. ನೋಡಿ ಎರಡು ಕೂಡ ಈಕ್ವಲ್ ಬರ್ತಾ ಇದೆ. ಸೊ ದೇರ್ ಫೋರ್ ಏನಂತ ಬರೀತೀರಾ, ಲಿಮಿಟ್ x ಟೆನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ ಸಿ. ಸೊ ಎಫ್ ಈಸ್ ಲಾಸ್ಟ್ ಬರೀಬಹುದು ಏನಂತ, ದೇರ್ ಫೋರ್ ಎಫ್ ಈಸ್ ಕಂಟಿನ್ಯೂಸ್ at x belongs f is continuous, c belongs to r or c belongs to r but c is not equal to 5 ಅಂತ ಬರೆದ್ರೆ ಆಗುತ್ತೆ. f is continuous for all c belongs to r ಬರೀರಿ, for all c belongs to r ಬ್ರಾಕೆಟ್ ಅಲ್ಲಿ c not equal to 5 ಅಥವಾ x ಈ ತರ ಬರೀಬಹುದು ನೀವು. f is continuous at for all x belongs to r but x is not equal to 5 ಅಂತ ಕೂಡ ಬರೀಬಹುದು. ಏನ್ ತೊಂದರೆ ಇಲ್ಲ, ಅರ್ಥ ಇದೆ ಅನ್ಕೋತೀನಿ. ಸೊ ಇದೇ ತರ ನೀವು ಇನ್ನೊಂದೆರಡು ಇದನ್ನ ಟ್ರೈ ಮಾಡಿ ನೀವು. ಸೊ ಯಾವ್ದನ್ನ ಇಲ್ಲಿ ಕೊಡ್ತೀನಿ ನೋಡಿ ನಿಮ್ಗೆ, ಇದೊಂದು ಚೆಕ್ ಮಾಡಿ. ಎಫ್ ಆಫ್ ಎಕ್ಸ್ ಈಕ್ವಲ್ ಟು 1/x, ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 0 ಬಿಟ್ಟು ಟ್ರೈ ಮಾಡ್ಬೇಕು. ಏನ್ ಕನ್ಸಿಡರ್ ಮಾಡ್ಬೇಕು ನೀವು, ಲೆಟ್ ಸಿ ಬಿಲಾಂಗ್ಸ್ ಟು ಆರ್ ಇನ್ ಬ್ರಾಕೆಟ್ ಅಲ್ಲಿ ಏನ್ ಬರೀಬೇಕು, ಸಿ ನಾಟ್ ಈಕ್ವಲ್ ಟು 0 ಅಂತ ಬರೆದು ಸ್ಟಾರ್ಟ್ ಮಾಡಿದ್ರೆ ಬರುತ್ತೆ. ನೆಕ್ಸ್ಟ್ ಇದೊಂದು ಟ್ರೈ ಮಾಡಿ. ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಏನು, ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 1. ಇದಕ್ಕೇನು ಕಂಡೀಷನ್ ಇಲ್ಲ, ಎಲ್ಲದಕ್ಕೂ ಆಗುತ್ತೆ. ನೆಕ್ಸ್ಟ್ ಇದೊಂದು ಚೆಕ್ ಮಾಡಬಹುದು. ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಐಡೆಂಟಿಟಿ ಫಂಕ್ಷನ್, ದಟ್ ಈಸ್ ಕಾಲ್ಡ್ ಐಡೆಂಟಿಟಿ ಫಂಕ್ಷನ್ ಅಂತ. ನೋಡಿ ಇದನ್ನೊಂದು ಐಡೆಂಟಿಟಿ ಫಂಕ್ಷನ್ ಅಂತ ನೋಡೋಣ. ಎರಡು ನೀವೇ ಚೆಕ್ ಮಾಡ್ತೀರಾ ಅನ್ಕೋತೀನಿ. ಇದನ್ನ ಬರೆದು ನೀವು ನನಗೆ ಸೆಂಡ್ ಮಾಡಬೇಕು.